ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಲಿಕ್ವಿಡ್ ಕೊಡ್ತಾಯಿದ್ದೀನಿ. ಯಾವ ಲಿಕ್ವಿಡು ಏನು ಅಂತ ಎಲ್ಲ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಾಯಿದ್ರೆ ನನ್ನ ವಿಡಿಯೋಗಳಿಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂತ ನಿಮಗೆ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಲ್ಪ್ ಮಾಡಿ ಅಂತ ಕೇಳ್ತಾಯಿದ್ದೀನಿ. ನೋಡಿ, ಇವತ್ತು ಇದರಲ್ಲಿ ನಾನು ಸುಮಾರು 15 ದಿನದಿಂದ ಸೇರಿಸಿದ್ದೀನಿ. ಹೋದ ವಾರ ಸ್ವಲ್ಪ ಮಳೆ ಬಂತು ಅಂತ ಕೊಡೋಕ್ಕಾಗಿಲ್ಲ. ಇದರಲ್ಲಿ ಬೀಟ್ರೂಟು ಸಿಪ್ಪೆ, ಬಾಳೆಹಣ್ಣಿನ ಸಿಪ್ಪೆ, ಕರ್ಬೂಜ ಹಣ್ಣಿಂದು, ಆಮೇಲೆ ದ್ರಾಕ್ಷಿ ಹಣ್ಣು. ಈ ಸರಿ ದ್ರಾಕ್ಷಿ ಹಣ್ಣು ಸ್ವಲ್ಪ ತಂದಿದ್ದರು, ಅದು ಕೊಳ್ತೋಗಿತ್ತು. ಅದನ್ನು ಕೆಟ್ಟೋಗಿತ್ತಲ್ಲ ಅಂತ ಚೆನ್ನಾಗಿ ಕಿವುಚ್ಬಿಟ್ಟು ಬೆಲ್ಲ ಹಾಕಿಟ್ಟಿದ್ದೆ. ಅದು ಎಲ್ಲ ಮಿಕ್ಸ್ ಮಾಡಿ ಒಂದು ಬಕೆಟ್, ಚಿಕ್ಕ ಬಕೆಟ್, 10 ಲೀಟ್ರ್ ಬಕೆಟ್ ಫುಲ್ಲಾಗಿತ್ತು ಅದು. ಆಮೇಲೆ ತುಂಬ ಗಟ್ಟಿನೂ ಆಗಿದೆ ಎಲ್ಲ ಸೇರಿ. ಆಮೇಲೆ ಕರ್ಬೂಜ ಹಣ್ಣಿಂದು ನಾನು ಪೇಸ್ಟ್ ಮಾಡಿ ಹಾಕ್ಬಿಟ್ಟಿದ್ದೆ, ಅದು ಬೇಗ ಕೊಳೆಯಲ್ಲ ಸಿಪ್ಪೆ ಹಾಕಿದರೆ ಅಂತ. ಬಾಳೆಹಣ್ಣು ಸಿಪ್ಪೆ ಕಟ್ ಮಾಡಿ ಹಾಕಲಿಲ್ಲ ಈ ಸರಿ, ಏನೇನೋ ಕೆಲಸ ಇರೋದ್ರಿಂದ. ಅದಕ್ಕೆ ಅದು ಪರವಾಗಿಲ್ಲ, ಬಾಳೆಹಣ್ಣು ಸಿಪ್ಪೆ ಹಂಗೆ ಹಾಕಿದ್ರೂ ಒಂದು 10 ದಿನ ಅಂದ ತಕ್ಷಣ ಮೆತ್ತಗಾಗಿರುತ್ತೆ. ನೋಡಿಸ್ತೀನಿ ನೋಡಿ ನಿಮಗೆ. ಇದನ್ನು ಕಿವುಚಿಬಿಟ್ಟು ನಾನಿವಾಗ ಲಿಕ್ವಿಡ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊತಿದ್ದೀನಿ. ಯಾಕೆಂದರೆ ಒಂದು ಟಬ್ಬು ಲಿಕ್ವಿಡ್ ಬೇಕು ನಮಗೆ ಗಿಡಗಳಿಗೆಲ್ಲ ಹಾಕೋಕ್ಕೆ. ಇದರಲ್ಲಿ ಒಂಚೂರು ಅದ್ರದ್ದು ಎಫೆಕ್ಟ್ ಇಲ್ದಂಗೆ ಪೂರ್ತಿ ನಾನು ನೀರಲ್ಲಿ ಬರೋಂಗೆ ಈ ಥರ ಕಿವುಚಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಈ ಕಿವುಚಿರೋದು ವೇಸ್ಟ್ ಕೂಡ ನಾನು ಯಾವ್ದಾದ್ರು ದೊಡ್ಡ ಹಣ್ಣಿನ ಗಿಡ, ಯಾವಕ್ಕೆ ಇವಾಗ ಎನರ್ಜಿ ಜಾಸ್ತಿ ಬೇಕು ಅಂಥ ಪಾಟ್ಗಳಲ್ಲಿ ಮಣ್ಣು ಸ್ವಲ್ಪ ತೆಗೆದುಬಿಟ್ಟು ಅದ್ರಲ್ಲಿ ಹಾಕಿ ಮುಚ್ಚಿಬಿಡ್ತೀನಿ ಒಂದೊಂದು ಇಡೀ. ಸುಮಾರು ಈ ಸರಿ ಈ ಥರ ಮಾಡಿರೋದು ಒಂದು 8 ಗಿಡಕ್ಕಾಯಿತು. ಅಷ್ಟೊಂದಾಗಿತ್ತು, ಯಾಕೆಂದರೆ 15 ದಿನದ್ದಲ್ವ, ಜಾಸ್ತಿನೇ ಆಗಿತ್ತು ಅದು. ಸ್ವಲ್ಪ ಗಟ್ಟಿನೂ ಇತ್ತು, ಬಕೆಟ್ ತುಂಬ ಆಗೋಗಿತ್ತು. ಅದರಿಂದ ಸ್ವಲ್ಪ 8 ಆಯಿತು. ಇಲ್ಲಾಂದರೆ ಸ್ವಲ್ಪನೇ ಇದ್ದರೂ ಒಂದು 4-5 ಗಿಡಕ್ಕಾಗುತ್ತೆ. ನೋಡಿ, ಈ ಥರ ಅದು ಸೋಸ್ಬಿಟ್ಟು ಬಾಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಬಕೆಟಲ್ಲಿ ಇರೋದಲ್ಲದೆ ಇನ್ನು ಈ ಥರ 2 ಬಾಟ್ಲಲ್ಲೂ ಹಾಕಿಟ್ಟಿದ್ವಿ. ಅದೆಲ್ಲ ಸೇರಿಬಿಟ್ಟು ಸ್ವಲ್ಪ ಜಾಸ್ತಿನೇ ಇದೆ ಲಿಕ್ವಿಡ್ಡು. ಅದಕ್ಕೆ ಇವತ್ತು ಅದೇ ಭಾನುವಾರ ಬೆಳಗ್ಗೆ ಕೆಲಸ ಮಾಡಿರ್ತೀವಿ, ಇನ್ನು ಭಾನುವಾರ ಸಾಯಂಕಾಲ ಇದನ್ನು ಕೊಡ್ತಾ ಇರೋದು. ಇವಾಗ ಅದನ್ನು ಕೊಟ್ಬಿಟ್ಟು ನಾವು ಸ್ಪ್ರೇ ಏನು ಮಾಡೋಕ್ಕೆ ಹೋಗಲ್ಲ ರಾತ್ರಿ ಹೊತ್ತು, ಬೆಳಗ್ಗೆ ಸ್ಪ್ರೇ ಮಾಡಿರ್ತೀವಿ. ಗಿಡಕ್ಕೆ ನೀರು ಹಾಕೋವಾಗಲೇ ಸ್ಪ್ರೇ ಮಾಡಿರ್ತೀವಿ. ಇವಾಗ ಆದಷ್ಟು ಬಿಸಿಲೂ ಕಮ್ಮಿ ಇದೆ. ಅಷ್ಟು ಹೋದ ವರ್ಷ ಬಿಸಿಲೋದಷ್ಟು ಬಿಸಿಲು ಇಲ್ಲ ಈ ಸರಿ, ಅದರಿಂದ ಇಲ್ಲ. ನೋಡಿ, ಇದು ಸ್ವಲ್ಪ ಜಾಸ್ತಿ ನೀರಾಯಿತು ಅಂತ ನಾನು, ಅದು ಅಲ್ಲದೆ ಜಾಸ್ತಿನೇ ಇದೆ ಲಿಕ್ವಿಡ್ಡು. 1.5 ಲೀಟ್ರ್ ಹಾಕ್ಕೊತಿದ್ದೀನಿ. ಫಸ್ಟ್ 1 ಲೀಟ್ರ್ ಹಾಕ್ಕೊಂಡು ನೋಡಿದೆ, 25 ಲೀಟ್ರ್ ಅದು ಬಕೆಟು. 20 ಲೀಟ್ರದ್ದಲ್ಲ, ಇದು ದೊಡ್ಡ ಬಕೆಟು, 25 ಲೀಟ್ರದ್ದು. ಅದಕ್ಕೆ ಒಂದು ಹಾಕ್ಕೊಂಡೆ, ತಿಳಿ ಅನ್ನಿಸ್ತು. ಮತ್ತು ಅರ್ಧ ಹಾಕ್ಕೊಂಡೆ. ನೀವು ಕಾಲು ನೋಡಿದರೆ ಗೊತ್ತಾಗುತ್ತೆ ನನ್ನ ಕಾಲು. ಇನ್ನೂ ಒಂದು ಕಾಲು, ಬಲಗಾಲು ಸ್ವಲ್ಪ ಊತ ಇದೆ, ಕಪ್ಪಿದೆ. ಈ ಕಡೆ ಕಾಲು ಕಲರ್ಗೆ, ಆ ಕಾಲಿಗೆ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೂ ಸ್ವಲ್ಪ ನೋವಿದೆ, ಜಾಸ್ತಿ ಏನಿಲ್ಲ, ಆದರೂ ಓಡಾಡ್ತೀನಿ. ಇವಾಗ ಅದನ್ನು 1.5 ಲೀಟ್ರು ಜಗ್ಗು ಹಾಕ್ಕೊಂಬಿಟ್ಟಿದ್ದೀನಿ. ಈ ಥರ ಗಿಡಗಳಿಗೆ, ಎಲ್ಲ ಗಿಡಗಳಿಗೂ ಕೊಡ್ತೀವಿ. ಎಲ್ಲ ಗಿಡಕ್ಕೂ ಆಯಿತು, ಚಿಕ್ಕದು ದೊಡ್ಡದು, ಮೇಲೆ ಕೆಳಗಡೆ ಎಲ್ಲ ಗಿಡಕ್ಕೂ ಆಯಿತು. ಇಷ್ಟು ನಾನು ಕೆಳಗಡೆ ಮಾಡೋದು ಸ್ವಲ್ಪ ವಿಡಿಯೋ ಮಾಡಿ ತೋರಿಸಿದ್ದೀನಿ ನಿಮಗೆ ಯಾವ ಥರ ಕೊಡೋದು ಅಂತ. ಇಳಿದಂಗೆ ಕೊಡಬೇಕು, ಲಿಕ್ವಿಡ್ ಜಾಸ್ತಿ ಕೊಡೋಕ್ಕೆ ಹೋಗ್ಬಾರ್ದು. ಕೆಳಗಡೆ ಇಳಿದ್ರೆ ನಾವು ಅಷ್ಟು ದಿನ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಬರೀ ಮಣ್ಣಲ್ಲೇ ಅದು ಹಂಗೆ ಹಿಂಗೋಗ್ಬಿಡ್ಬೇಕು, ಕೆಳಗಡೆ ಓಲಿಂದ ಬರಬಾರ್ದು ಈಚೆ. ಅದಕ್ಕೆ ಆ ಥರ ಸ್ವಲ್ಪ ನೋಡಿ ಈ ಥರ ಕೊಟ್ಕೊಂಡ್ರೆ ಪಾಟ್ ಇರುತ್ತಲ್ವ, ಚೆನ್ನಾಗಿ ತೇವಾಂಶನೂ ಇರುತ್ತೆ. ನೈಟ್ ಇರೋದ್ರಿಂದ ಅವು ಬೇರುಗಳೆಲ್ಲ ನೀರಿನಂಶ ಬೇಗ ಎಳ್ಕೊಳ್ಳಿ. ಗಟ್ಟಿವಾದರೆ ಬೇಗ ಎಳ್ಕೊಳ್ಳಲ್ಲ ಬೇರು. ಒಂದಿನ ಮಳೆ ಬಂದುಬಿಟ್ರೆ ವೇಸ್ಟ್ ಆಯಿತು ಅನಿಸುತ್ತೆ. ಈ ಥರ ಸಾಯಂಕಾಲ ಹಾಕ್ಕೊಂಬಿಟ್ಟು ಬೆಳಗ್ಗೆವರೆಗೂ ನಮಗೇನು ಮಳೆ ಬಂದಿಲ್ಲ ಅಂದರೆ ನಾವು ಹಾಕಿರೋ ಲಿಕ್ವಿಡ್ಡು ಗಿಡಗಳಿಗೆ ದಕ್ಕುತ್ತೆ. ಆ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದು ದ್ರಾಕ್ಷಿ ಗಿಡ, ಇದನ್ನು ಕಟ್ಟಿದ್ವಿ. ಆಮೇಲೆ ಚಿಕ್ಕ ಪಾಟಲ್ಲಿ ಇನ್ನೊಂದು ಕಟಿಂಗ್ ಇಟ್ಟಿದ್ದೆ ದ್ರಾಕ್ಷಿ, ಅದು ಕೂಡ ಚಿಗುರಿದೆ. ಅದಕ್ಕೆ ಸುಮ್ಮನೆ ಅದರಲ್ಲೇ ಸೈಡಲ್ಲಿ ಇಟ್ಟಿದ್ದೀನಿ. ಮಲ್ಲಿಗೆ ಮೊಗ್ಗುಗಳು ನೋಡಿ ಯಾವ ಥರ ಬಂದಿದ್ದಾವೆ ಅಂತ. ನಾನು ಮಲ್ಲಿಗೆ ಸಾಯಂಕಾಲ ಮೊಗ್ಗಿರ್ತವೆ, ಮೊಗ್ಗು ಕಿತ್ತಿ ಕಟ್ಬೋದು. ತುಂಬ ಹೇಳ್ಕೊಳ್ಳೋಷ್ಟು ಜಾಸ್ತಿ ಇಲ್ವಲ್ಲ, ಅದರಿಂದ ಬೆಳಗ್ಗೆ ಅರಳದಾಗಲೇ ನಾನು ಹೂವು ಎಲ್ಲ ಕಿತ್ಬಿಟ್ಟು ದೇವ್ರ ಹಂಗೆ ಪೂಜೆ ಮಾಡಿಬಿಟ್ಟು ಎಕ್ಸ್ಟ್ರಾ ಇರೋಲ್ಲ ತಟ್ಟೆಲ್ಲೇ ದೇವ್ರ ಹತ್ರನೇ ಹಾಕ್ಬಿಡ್ತೀನಿ. ಆ ಥರ ದಿನ ಮಲ್ಲಿಗೆ ಮೇಲೆ ಕೆಳಗಡೆ ಓಡಾಡಬೇಕಾಗಿತ್ತು ಒಂದೊಂದು. ಈ ಸರಿ ಎಲ್ಲ ಇಲ್ಲೇ ಇದ್ದಾವೆ ನೋಡಿ. ಮೊಗ್ಗಿದ್ದಾಗ ಈ ಥರ ನೋಡೋಕ್ಕೆ ಚೆನ್ನಾಗಿರ್ತವೆ, ಖುಷಿಯಾಗುತ್ತೆ. ಸಾಯಂಕಾಲ ಬಂದು 7 ಗಂಟೆಲಿ ಕೂತ್ಕೊಂಬಿಟ್ರೆ ಹೂವಿನ ವಾಸನೆ ಗಮ್ಮಂತ ಅಲ್ಲೆಲ್ಲ ಹರಡಿರುತ್ತೆ. ಆಮೇಲೆ ಗಾಳಿ ಬೀಸ್ದಂಗೆಲ್ಲ ಇನ್ನೂ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ನೋಡೋಕ್ಕೆ. ಅಲ್ಲೇ ಸ್ವಲ್ಪ ಹತ್ತಿರದಲ್ಲೇ ಇಟ್ಕೊಂಡಿದ್ವಿ ನೋಡಿ, ಅಲ್ಲಿ ಬ್ಲ್ಯಾಕ್ ಟಬ್ ಕಾಣುತ್ತಲ್ಲ, ಅದ್ರ ತುಂಬ ಆಗಿದೆ ಲಿಕ್ವಿಡು. ಒಂದೂವರೆ ಹಾಕ್ಕೊಳ್ತಾ ಇದ್ವಿ. 1.5 ಹಾಕ್ಕೊಂಡ್ರೂ ಎಲ್ಲ ಗಿಡಕ್ಕೂ ಸಾಕಾಯಿತು. ಆಮೇಲೆ ದಾಳಿಂಬೆಗಳು ಇಲ್ಲಿ 2 ಹಚ್ಚಿದೆ ಈ ಸರಿ, 2 ಕಚ್ಚಿದೆ, ಉಳ್ಕೊಂಡಿದ್ದಾವೆ.
ಇಲ್ಲಿ ಸ್ವಲ್ಪ ಜಾಸ್ತಿ ಕಾಟ ಕಮ್ಮಿ ಆಗಿದೆ, ಅದಕ್ಕೆ ಇಲ್ಲಿ ಕಡ್ದಿಲ್ಲ ಅವು, ಹಂಗೆ ಇಟ್ಟಿದ್ದೀವಿ. ಆಮೇಲೆ ಇದು ಹಳೆ ಗಿಡ, ಮಾವಿನ ಗಿಡ ಅಲ್ಲಿ ಒಂದೇ ಒಂದು ಬ್ರಾಂಚಲ್ಲಿ ಹೂವು ಆಗಿದೆ. ಇನ್ನು ಬೇರೆ ಫಸ್ಟ್ ತೋರಿಸಿದ ಮಾವಿನ ಗಿಡದಲ್ಲಂತೂ ತುಂಬ ಹೂವು ಆಗಿದೆ. ಅವು ಎಷ್ಟು ಉದುರುತ್ತೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ 2 ದಿನಕ್ಕೆ 3 ದಿನಕ್ಕೆ ಒಂದ್ಸರಿ ನಾವು ಏನಾದ್ರು ಅದಕ್ಕೆ ಎನರ್ಜಿ ಕೊಡಬೇಕು. ಇಲ್ಲಾಂದರೆ ಚಿಕ್ಕ ಗಿಡ ಅಷ್ಟೊಂದು ಕಾಯಿ ನಿಂತ್ಕೊಳ್ಳಲ್ಲ, ನೋಡಬೇಕು. ಆಮೇಲೆ ಇದೊಂದು ಸ್ವಲ್ಪ ರೀಪಾಟ್ ಮಾಡ್ಕೋಬೇಕು. ಮರ ಸೂರ್ಯಕಾಂತಿ ಅಂತೀವಿ, ಬಕೀಟ್ ಒಡೆದೋಗಿದೆ ಅದು, ಅದಕ್ಕೊಂದು ಪಾಟು ಅಥವಾ ಗ್ರೋ ಬ್ಯಾಗಲ್ಲೋ ಹಾಕಬೇಕು. ನೋಡಿ ಯಾವ್ಯಾವ ಕೆಲಸ ಆಗುತ್ತೋ ಮಾಡ್ತಾಯಿದ್ದೀನಿ. ಇದು ಸಾಯಂಕಾಲ ತೆಗೆದಿದ್ದಲ್ವ ವಿಡಿಯೋ, ಮೊಗ್ಗಾಗಿದೆ. ನಮಸ್ತೆ.